ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ಇದೀಗ ಧರ್ಮಸ್ಥಳ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಧರ್ಮಸ್ಥಳ ವಿಚಾರ ರಾಜಕೀಯ ತಿರುವನ್ನ ಪಡ್ಕೊಂಡು ದಿನಕ್ಕೊಂದು ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇದರ ಜೊತೆಗೆ ಇದೀಗ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಎನ್ನುವಂತೆ ದಸರಾ ವಿಚಾರ ಕೂಡ, ಅಂದ್ರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವಂತದ್ದು ಇದೀಗ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಧರ್ಮಸ್ಥಳ ವಿಚಾರದಲ್ಲೇ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಎಡಪಂಥೀಯರ ಒತ್ತಾಯಕ್ಕೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯನವರು ಈ ಒಂದು SIT ರಚನೆ ಮಾಡಿದ್ದಾರೆ. ಯಾರೋ ಒಬ್ಬ ಮುಸುಕುದಾರಿ ಬಂದು ಇಲ್ಲಿ ಸಾಕಷ್ಟು ಶವ ಸಿಕ್ಕಿತ್ತು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಾಗ ಆತನ ಹಿನ್ನೆಲೆಯನ್ನ ತಿಳ್ಕೊಳ್ಳದೆ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿದೆ. SIT ರಚನೆ ಮಾಡಿ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ಬೇಕಂತಾನೆ ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಈ ಒಂದು ಎಡಪಂಥೀಯರ ಪರವಾಗಿ ಎನ್ನುವಂತಹ ವಿಚಾರವನ್ನ ಬಿಂಬಿಸೋದಕ್ಕೆ ರಾಜ್ಯ ಬಿಜೆಪಿ ಸಾಕಷ್ಟು ಪ್ರಯತ್ನ ಪಡ್ತು. ಇಡೀ ರಾಜ್ಯ ಧರ್ಮಸ್ಥಳವನ್ನ ಅನುಮಾನದಿಂದ ನೋಡ್ತಾ ಇದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನುವಂತಹ ಯಾತ್ರೆಗಳನ್ನ ಕೂಡ ಕೈಗೊಂಡ್ರು. ಕ್ಷೇತ್ರವಾರು ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗಡೆ ಅವರ ಜೊತೆಯಾಗಿ ಭಕ್ತರ ಪರವಾಗಿ ನಿಂತಿದ್ದಂಥದ್ದು ಬಿಜೆಪಿ ಪಕ್ಷ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ, ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಈಗ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಎನ್ನುವಂತೆ ಇದೀಗ ದಸರಾ ಉದ್ಘಾಟನೆ ವಿಚಾರ ಕೂಡ ಬಂದಿರುವಂಥದ್ದು. ಈ ಒಂದು ವಿಚಾರದಲ್ಲೂ ಕೂಡ ಇದೀಗ ರಾಜ್ಯ ಬಿಜೆಪಿ ಮತ್ತೊಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಹೋರಾಟಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ ಅಂದರೆ ಏನು ಧರ್ಮಸ್ಥಳ ವಿಚಾರವಾಗಿ ನಾಳೆ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶ ಯಶಸ್ವಿಯಾದ ಬೆನ್ನಲ್ಲೇ ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು. ಹೌದು, ಏನು ಬಾನು ಮುಷ್ತಾಕ್ ಅವರು ಹಿಂದೂ ಧರ್ಮವನ್ನು ನಂಬೋದಿಲ್ಲ, ಅದೇ ರೀತಿಯಾಗಿ ಭುವನೇಶ್ವರಿ ವಿಚಾರವಾಗಿ ಕೂಡ ಅವಹೇಳನವಾಗಿ ಮಾತನಾಡಿದ್ದಾರೆ, ಅರಿಶಿನ ಕುಂಕುಮದ ವಿಚಾರವಾಗಿಯೂ ಕೂಡ ಅವಹೇಳನವಾಗಿ ಮಾತನಾಡಿದ್ದಾರೆ. ಸೊ ಹೀಗಾಗಿ ಈ ವ್ಯಕ್ತಿಯನ್ನು ಹೇಗೆ ಕರ್ಕೊಂಡು ಬಂದು ನೀವು ದಸರಾ ಉದ್ಘಾಟನೆಯನ್ನು ಮಾಡ್ತೀರಾ? ಇದು ಹಿಂದೂ ಧರ್ಮಕ್ಕೆ, ಹಿಂದೂ ಕಾರ್ಯಕರ್ತರಿಗೆ, ಎಲ್ಲ ಹಿಂದೂಗಳಿಗೆ ಮಾಡುವಂತಹ ಅಪಮಾನ ಅಲ್ವಾ ಅನ್ನುವಂಥದ್ದು ಬಿಜೆಪಿ ನಾಯಕರ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಪಾದಯಾತ್ರೆ ಮಾಡೋದ್ರ ಮೂಲಕ, ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಡ್ಯಾಮೇಜ್ ಮಾಡಿದೆ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರಕ್ಕೆ ಯಾತ್ರೆ ಆಗಿರ್ಬೋದು, ಸಮಾವೇಶ ಆಗಿರ್ಬೋದು, ಇವೆಲ್ಲವನ್ನ ಮಾಡಿ ಹಿಂದುತ್ವದ ಪರವಾಗಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇತ್ತು ಬಿಜೆಪಿ. ಅದೇ ರೀತಿಯಾಗಿ ಬಿಜೆಪಿ ಅಜೆಂಡನೇ ಹಿಂದುತ್ವ, ಅದು ಬೇರೆ ವಿಚಾರ. ಈಗ ಇದರ ಜೊತೆಗೆ ದಸರಾ ಉದ್ಘಾಟನೆ ವಿಚಾರದಲ್ಲೂ ಕೂಡ ಮತ್ತೊಂದು ಹೆಜ್ಜೆ ಹೋರಾಟಕ್ಕೆ ಮುಂದಾಗಿ ಇದೀಗ ಮತ್ತೊಂದು ಬಾರಿ ಹಿಂದುತ್ವದ ಪರವಾಗಿದ್ದೇವೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಎಡಪಂಥೀಯರ ಒತ್ತಾಯಕ್ಕೆ ಮಣಿಯೋದು. ಈಗ ಯಾಕಂದರೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಕೂಡ ಎಡಪಂಥೀಯವರು. ಸೊ ಹೀಗಾಗಿ ಯಾವಾಗಲೂ ಕೂಡ ಎಡಪಂಥೀಯರ ಪರವಾಗಿಯೇ ರಾಜ್ಯ ಸರ್ಕಾರ ಇರುತ್ತೆ. ಸೊ ಹೀಗಾಗಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಬಿಂಬಿಸೋದಕ್ಕೆ ಇದೀಗ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಸೊ ಹೀಗಾಗಿ ಎರಡು ವಿಚಾರವನ್ನು, ಧರ್ಮಸ್ಥಳದ ಜೊತೆ ದಸರಾ ದಂಗಲ್ ಇಟ್ಕೊಂಡು ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ, ಪಾದಯಾತ್ರೆ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕಮಲ ಶಿಬಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.